ಶೀತ ಆದ್ರೆ ನೋಡಿ ಇಷ್ಟು ಎಲೆ ನೋಡಿ ಹಿಂಗೆ ಈಚಿಗ್ಬಿಟ್ಟು ಜಸ್ಟ್ ಒಂಚೂರು ಹತ್ತಿ ಇಟ್ಟು ಕಿವಿ ಒಳಗೆ ಇಟ್ಕೊಳ್ಳಿ. ಅರ್ಧ ಗಂಟೆನಲ್ಲಿ ಇಡೀ ಬಾಡಿ ಶೀತವನ್ನ ಶೀತ ತೆಗೆದಾಗ್ತದೆ. ಪೂರ ಶೀತ. ಉತ್ತರ ಕರ್ನಾಟಕದ ಟೊಂಕ್ ಬ್ಯಾನಿ ಅಂತ ಹೇಳ್ತಾರೆ. ಸೊಂಟ ನೋವು ಹೇಳ್ತೀವಲ್ಲ. ಸೊ ನೋಡಿ ನಮ್ಮ ಇಡೀ ಆ ಬ್ಯಾಕ್ ಬೋನ್ ಇದೆಯಲ್ಲ, ಸೊ ಬ್ಯಾಕ್ ಬೋನು ಪೂರ ಇಲ್ಲಿದೆ. ನೋಡಿ ಇದು ಮೆದುಳು ಇದೆಯಲ್ಲ ನೋಡಿ, ಸೇಮ್ ನಮ್ಮ ಮೆದುಳಿಗೆ ನರಗಳು ಯಾವ ತರ ಇರ್ತದೆ ಅದೆಲ್ಲ ಇದೆ ನೋಡಿ. ಕಿಡ್ನಿ ಹಳ್ಳಿರೋರು ಪ್ರತಿದಿನ ಬೆಳಿಗ್ಗೆ ಸೊ 4 ಎಲೆ ತಿಂದ್ರೆ ಸಾಕಿದು. 4 ಎಲೆ. ಇದ್ರ ಜೊತೆಗೆ ಮತ್ತೆ ಏನು ಬೇಕಿಲ್ಲ, ಇದನ್ನ ತಿಂದು 4 ಚೆನ್ನಾಗಿ ನೀರ್ ಕುಡಿಬೇಕು. ಸೊ ನಿಮ್ಗೆ 3 ದಿನ ಅಥವಾ 9 ದಿನದಲ್ಲಿ ಇಡೀ ಕಲ್ಲನ್ನ ಕರಗಿಸ್ಬಿಟ್ಟು ಕೊಚ್ಚಿನಲ್ಲಿ ತಗೊಂಡೆ 10 ರೂಪಾಯಿ ತಗೊಂಡ ಅವನು. ಸುಮಾರು 150 ಕಾಯಿಲೆದು ಒಂದು ಇದನ್ನ ಕೊಟ್ಟ ಬ್ರೋಷರ್. 150 ಕಾಯಿಲೆಗಳನ್ನ ಪಟ್ಟಿ ಮಾಡಿ ಅಷ್ಟಕ್ಕೆ ಇದು ಔಷಧಿ ಆಗತ್ತೆ. ಆಮೇಲೆ ಹೆಚ್ಚು ಆಲ್ಕೋಹಾಲ್ ಕುಡಿದಿರ್ತಾರಲ್ಲ, ಸೊ ಅಂತವ್ರಿಗೆ ಒಂದ್ ಇಡೀ ಸೊಪ್ಪನ್ನ ತಿನ್ಸ್ಬಿಟ್ರೆ ಸಾಕು, ಪೂರ ಇಳಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು, ಬಡವ್ರ ಮನೆಯಲ್ಲಿ ಮಕ್ಳುಗಳು ಜಾಸ್ತಿ, ಶ್ರೀಮಂತರ ಮನೆಗಳಲ್ಲಿ ಮಕ್ಳು ಕಡಿಮೆ. ಸೊ ಯಾಕೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಸ್ ಮಾಡೋದಿರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತಿದ್ದು ಅಣ್ಣೆ ಸೊಪ್ಪು ಅಣ್ಣೆ ಬೀಜ ಇದೆಯಲ್ಲ, ಇದು ಬ್ಲಾಕ್ ಬರ್ತದೆ ಬೀಜ. ಸ್ಪರ್ಮ್ ಕೌಂಟ್. ರೈತ ಬಾಂಧವರಿಗೆ ನಮಸ್ಕಾರ, ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗೋಳು. ಇವತ್ತು ನಾವು ತುಮಕೂರು ಜಿಲ್ಲೆಗೆ ಬಂದಿದ್ದೀವಿ. ನಮ್ಮ ಜೊತೆ ಒಬ್ಬ ವಿಶೇಷವಾದಂಥ ವ್ಯಕ್ತಿ. ನಮ್ಮ ಚಾನಲ್ ಮುಖಾಂತರ ಮುಂಚೆ ಒಂದ್ಸತಿ ಸರ್ನ ಪರಿಚಯ ಮಾಡಿಸಿದ್ದೆ. ಹುಬ್ಳಿ ಭಾಗದಲ್ಲಿ ಬಂದಾಗ ಇವರು ಅಜ್ಜೆ ಮಾಡಲು ಸೊಪ್ಪಿನ ಕಡಲು ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದರು. ಅಲ್ಲಿ ಹಲವಾರು ಥರದ ಸೊಪ್ಪುಗಳು ನಮ್ಮ ಹಿರಿಯರಿಂದ ಬಳಸ್ಕೊಂಡು ಬಂದಂಥ ಸೊಪ್ಪುಗಳು, ಅವುಗಳಲ್ಲಿರುವಂಥ ಔಷಧಿ ಗುಣಗಳು, ಅದನ್ನು ಯಾವ ಥರ ಬಳಕೆ ಮಾಡ್ಬೇಕು, ಅದರಿಂದ ಏನೇನು ಪ್ರಯೋಜನಗಳಿವೆ ಅಂತ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದರು. ಸುಮಾರು ಜನ ಇವರಿಂದ ಹಲವಾರು ಅನುಕೂಲಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಅದರಲ್ಲಿ ಸೊಪ್ಪುಗಳು ಸರಿಯಾಗಿ ಕಂಡಿಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ ಕೂಡ ಮಾಡಿದರು. ಅದಕ್ಕಾಗಿ ಕ್ಷಮೆ ಕೋರ್ತೀನಿ. ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ಹುಡ್ಕೊಂಡು ಅವ್ರ ಊರಿಗೆ ಬಂದಿದ್ದೀವಿ. ಇವತ್ತು ಕೂಡ ವಿಶೇಷವಾಗಿ ಯಾವ್ಯಾವ ಸೊಪ್ಪುಗಳಿದ್ದಾವೆ, ಅದರಿಂದ ಏನೇನು ಪ್ರಯೋಜನಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಪರಿಚಯ, ಊರು, ವಿಳಾಸ ಹೇಳ್ರಿ ಸರ್. ನನ್ನ ಹೆಸರು ಮುರಳೀಧರ ಗುಂಗುರ್ಮಳೆ ಅಂತೇಳಿ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ ಬರುತ್ತೆ. ವಿಶೇಷವಾಗಿ ಒಂದು 30 ವರ್ಷದಿಂದ ಸಾವಯವ ಕೃಷಿ ಏನೆಲ್ಲ ಶುರು ಆಯ್ತಲ್ಲ ಸರ್. ಸೊ 93ರಲ್ಲೇ ನಾವು ಆಕ್ಚುಲಿ ಶುರು ಮಾಡ್ಕೊಂಡ್ವಿ ಸಾವಯವ ಕೃಷಿ ಅನ್ನೋದು. ಈಗೆಲ್ಲರೂ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ, ಅವತ್ತು ಯಾರೂ ಇರಲಿಲ್ಲ, ಅವತ್ತೆಲ್ಲ ಹುಚ್ಚ ಅಂತ ಇದ್ರು ನಮ್ಮನ್ನೆಲ್ಲ. ಸೊ ಆ ಟೈಮಲ್ಲೇ ಶೂನ್ಯ ಬೇಸಾಯ ಇರ್ಬೋದು, ಸಹಜ ಬೇಸಾಯ ಇರ್ಬೋದು, ಸಾವಯವ ಬೇಸಾಯದ ಬಗ್ಗೆ ಒಂದಷ್ಟು ರೈತರುಗಳನ್ನೆಲ್ಲ ಒಟ್ಟೊಟ್ಟಿಗೆ ಸೇರಿಸಿ ಕೆಲಸ ಮಾಡ್ತಾ ಇದ್ವಿ. ಸೊ ನಾನೀಗ ಅದನ್ನೆಲ್ಲ ನೋಡ್ತಾ ವಿಶೇಷವಾಗಿ ನಾನು ಎಡಿಬಲ್ ಲೀವ್ಸ್ ಮೇಲೆ ಯಾಕೆ ಕೆಲಸ ಮಾಡಬಾರ್ದು ಅಂತೇಳಿ ಯೋಚನೆ ಬಂತು. ಎಲ್ರದ್ದು ಆರೋಗ್ಯ ಕೆಡ್ತಾ ಇದೆ. ಹೌದು ಸರ್. ಯಾರ ಮನೆ ಕೇಳಿದ್ರು ಮಾತ್ರೆ ಇಲ್ಲದ ಮನೆಗಳಿಲ್ಲ. ಸೊ ಹಂಗಾಗಿ ಮಾತ್ರೆ ಇಲ್ಲದ ಮನೆಗಳು ಮಾಡಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು 15 ವರ್ಷದಿಂದ ನನ್ನವ್ವ ಏನು ತಿಂತಾ ಇಲ್ಲಲ್ಲ ಸೊಪ್ಪುಗಳು, ತಪ್ಪಲಗಳು ಏನೇನೋ ತರ್ಕೊಂಬರ್ತಾ ಇಲ್ಲ. ಸಂಜೆ ಮನೆಗೆ ಬರುವಾಗ ಒಂದಷ್ಟು ಉಡಿ ಕಟ್ಕೊಂಡ್ಬಂದ್ಬಿಡೋಳು. ಸೊ ಅಲ್ಲಿ ಆ ರಾಶಿಗಳನ್ನ ಒಂದೊಂದೇ ಎಕ್ತಾ ಹೋದಂಗೆ ನನಗೆ ಸುಮಾರು ಒಂದು 300ರಿಂದ 400 ತಪ್ಪಲಗಳು ತಿನ್ನೋದು ಸಿಕ್ತು, ಸೊಪ್ಪುಗಳು. ಸೊ ಅದನ್ನೇ ಇಟ್ಕೊಂಡು, ಸೊ ಇದನ್ನು ನಾನು ಅಷ್ಟೇ ಊಟ ಮಾಡಿದರೆ ಸಾಲದು ಅಂತೇಳಿ ಶಾಲೆಗಳಿಗೆ ಶುರು ಮಾಡಿದೆ ಕಾರ್ಯಕ್ರಮನ. ಪ್ರತಿ ಶಾಲೆಗಳಿಗೆ ಹೋಗಿ ಅಲ್ಲಿಗೆ ಒಂದು 30, 40, 50 ಜನ ಅಜ್ಜಿಯರನ್ನ ಕರ್ಸೋದು ಅಲ್ಲಿಗೆ, ಅಲ್ಲಿರುವಂತ ಶಾಲೆಗೆನೆ, ಸ್ಥಳೀಯವಾಗಿ ಆ ಶಾಲೆಗೆ ಸುತ್ತಮುತ್ತ ಇರೋಂಥವ್ರು. ಅವ್ರು ಬರೋವಾಗ ಏನು ಮಾಡ್ತಾ ಇದ್ರು, ಸುಮ್ಮನೆ ಬರ್ತಿರ್ಲಿಲ್ಲ, ಏನೋ ಹುಡುಗಿ ತುಂಬ್ಕೊಂಡು ಬಂದ್ಬಿಡೋರು ಒಂದಷ್ಟು. ಸೊ ಅಲ್ಲಿ ತೆಗೆದ್ರೆ 70-80 ವೆರೈಟಿ ಸೊಪ್ಪುಗಳು ಕಲೆಕ್ಟ್ ಆಗೋದು. ಸೊ ಆ ಸೊಪ್ಪುಗಳನ್ನ ಇಟ್ಕೊಂಡು ಯಾವ ಸೊಪ್ಪು ಎಲ್ಲಿ ಬೆಳೀತದೆ, ಸೊ ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿ ತೆಗ್ಸೋದು ಅಜ್ಜಿಯರಿಂದ. ಸೊ ಅದಕ್ಕೇನಾದ್ರೂ ಪೂರಕವಾಗಿ ಬೇಕಿದ್ರೆ ಮಾಹಿತಿನ ಕೊಡುವಂತ ಕೆಲಸನ ಸುಮಾರು 15 ವರ್ಷದಿಂದ ಮಾಡ್ಕೊಂಡು. ಸರ್, ನಿಮ್ದು ತೋಟ ಎಷ್ಟು ಎಕರೆ ಇದೆ ಸರ್? ನಂದು ಒಟ್ಟು 2 ಎಕರೆ ಇದೆ. 2 ಎಕರೆ ಏನೇನು ಬೆಳಿತೀರಾ? ಏನು ಬೆಳಿತೀರಾ ಅಂತ ಹೇಳಿದ್ರೆ, ನಂದ್ರಲ್ಲಿ ಈಗ ಸದ್ಯಕ್ಕೆ ತೆಂಗಿದೆ, ಅಡಿಕೆ ಇದೆ, ಒಂದು 30 ಮಾವಿದೆ, ಒಂದು 30 ಸಪೋಟ ಇದೆ, ಹಲಸಿದೆ, ಆಮೇಲೆ ನೇರ್ಲೆ ಇದೆ, ತುಂಬಾ ಇದೆ. ಅದು ಒಳಗಡೆ ಎಲ್ಲ ತರನು ಬೆಳೀತಾ ಇದೆ, ಏನೇನಿದೆ ಗೊತ್ತಾಗತ್ತೆ ಅದ್ರ ಒಳಗಡೆ ತೋಟ ಅಂತ. ಸರ್, ಮನೆ ಮುಂದೆ ಒಂದು ಸುಂದರವಾದ ತೋಟನೇ ಮಾಡ್ಕೊಂಡಿದ್ದೀರಿ. ಇಲ್ಲಿ ಏನೇನಿದಾವೆ ಒಂದೊಂದಾಗಿ ಇಲ್ಲಿ ಸದ್ಯಕ್ಕೆ ಏನಿದೆ ಅನ್ನೋದನ್ನ ಒಂಚೂರು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ಇದು ಈ ಗಿಡ ನೀವು ಹತ್ರದಿಂದನೇ ತೋರಿಸ್ತಾ ಹೋಗ್ಬಿಡಿ, ಕ್ಲಿಯರ್ ಆಗತ್ತೆ. ಹಾ ಸರ್. ಸೂರ್ಯವರ್ತ ಅಂತ ಕರೀತಾರೆ.
ಸೂರ್ಯವರ್ತ. ಸೂರ್ಯವರ್ತ ಅಂತೇಳಿ. ಲೋಕಲ್ ಅಲ್ಲಿ ನಾರಬಳ್ಳಿ ಸೊಪ್ಪು ಅಂತ ಕರಿತೀವಿ ನಾವು ಇದನ್ನ. ನಾರಬಳ್ಳಿ ಅಂತ ಹೇಳಿದ್ರೆ ಈ ಎಲೆ ಇದೆಯಲ್ಲ ಸ್ವಲ್ಪ ಸ್ಮೆಲ್ ಬರ್ತದೆ. ಸೊ ಅದಕ್ಕೋಸ್ಕರ ಇದನ್ನ ನಾರಬಳ್ಳಿ ಅಂತ ಕರೀತಾರೆ. ವಿಶೇಷವಾಗಿ ಇದು ಬಾಣಂತಿಯರಿಗೆ ಊಟ ಮಾಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಾಣಂತಿ ತುಂಬಾ ಶಾಖವಾಗಿರ್ಬೇಕು, ಮತ್ತೆ ಹಾಲು ಜಾಸ್ತಿ ಉತ್ಪಾದನೆ ಆಗ್ಬೇಕು ಮಗುಗೆ. ಸೊ ರೋಗ ನಿರೋಧಕ ಶಕ್ತಿ ಅನ್ನೋದೇನಿದೆಯಲ್ಲ ಅದು ಜಾಸ್ತಿ ಆಗ್ಬೇಕು ಅಂತೇಳಿ ಇದನ್ನ ಆಹಾರದಲ್ಲಿ ಬಳಸ್ತಾರೆ. ಆಮೇಲೆ ಶೀತ ಆಗತ್ತಲ್ಲ ನಿಮ್ಗೆ, ಶೀತ ಆದ್ರೆ ನೋಡಿ ಇಷ್ಟು ಎಲೆ ನೋಡಿ ಹಿಂಗೆ ಇಚ್ಚಿಗ್ಬಿಟ್ಟು ಜಸ್ಟ್ ಒಂಚೂರು ಹತ್ತಿ ಇಟ್ಟು ಕಿವಿ ಒಳಗೆ ಇಟ್ಕೊಳ್ಳಿ. ಅರ್ಧ ಗಂಟೆನಲ್ಲಿ ಇಡೀ ಬಾಡಿ ಶೀತವನ್ನ ಶೀತ ತೆಗೆದಾಗ್ತದೆ, ಪೂರ ಶೀತ ತೆಗೆದಾಕ್ಬಿಡುತ್ತೆ. ಇದು ಯಾವ್ಯಾವ ಏರಿಯಾದಲ್ಲಿ ಬೆಳಿತೀವಿ ಸರ್? ಇದು ಮಳೆಗಾಲದಲ್ಲಿ ಬೆಳೆಯುವಂತ ಗಿಡ ಇದು. ವಿಶೇಷವಾಗಿ ಆ ತಿಪ್ಪೆಗಳು, ಕಸದ ಗುಂಡಿಗಳೆಲ್ಲ ಇರ್ತವೆ, ರಸ್ತೆ ಬದುಗಳಲ್ಲೆಲ್ಲ ಬೆಳೀತದೆ ನೋಡಿ. ನಿಮ್ಗೆ ಒಳ್ಳೆ ಇದು ಸಿಕ್ಕಿದೆ. ಎಲೆಗಳ ಆಕಾರನು ವಿಶೇಷವಾಗಿದೆ. ಅದು ಕಾಯಿ ಇರ್ಬೋದು, ಹೂವು ಇರ್ಬೋದು. ನೋಡಿ ನೀವು ಬರೋದಕ್ಕೋಸ್ಕರನೇ ಸಿಕ್ಕಿದೆ ಗಿಡ ಇದು. ನಮ್ಮ ಅದೃಷ್ಟ ಸರ್. ಇದರಲ್ಲಿ ಬಜ್ಜಿ ಮಾಡ್ಬೋದು, ಪಜ್ಜಿ ಅಂತ ಹೇಳ್ತಾರೆ, ಇದ್ ಮಾಡ್ತಾರೆ. ಮತ್ತೆ ಜಾಸ್ತಿ ಸೊಪ್ಪು ಸಿಕ್ಕಿದ್ರೆ ಬಸ್ಸಾರು ಎಲ್ಲ ಮಾಡ್ಬೋದು. ಸೊ ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ದೇಹವನ್ನ ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ನಮ್ಗೆ ವಿಕ್ಸ್ ವೆಪರೋಬ್ ಬೇಕಿಲ್ಲ. ಒಂದ್ ಸಣ್ಣ ಎಲೆ ಇತ್ತು ಅಂತ ಹೇಳಿದ್ರೆ ಯಾವ ವಿಕ್ಸ್ ವೆಪರೋಬ್ ಬೇಕಿಲ್ಲ. ಒಂದು ಅಮೂಲ್ಯವಾದ ಸಸ್ಯ ಇದೆ. ಶೀತನ ತೆಗೆದಾಗ್ತದೆ. ಶೀತ ತೆಗೆದಾಗ್ತದೆ. ನಾರಬಳ್ಳಿ ಸೊಪ್ಪು ಅಂತಾರೆ. ಸೊ ಅದೇ ತರದಲ್ಲಿ ಇಲ್ಲೊಂದು ಗಿಡ ನಿಮಗೆ ಕಾಣ್ತಾ ಇದೆ ನೋಡಿ. ಸೊ ಇದನ್ನ ಪಾಷಾಣ ಭೇದ ಅಂತ ಕರಿತೀವಿ ನಾವು. ಸೊ ನಿಮ್ಮ ಉತ್ತರ ಕರ್ನಾಟಕ ಕಡೆ ಬಂದ್ರೆ ಮೊಸರುಗಡಿಗೆ ಸೊಪ್ಪು ಅಂತ ಕರೀತಾರೆ. ಮೊಸರುಗಡಿಗೆ ಸೊಪ್ಪು ಅಂತ ಕರೀತಾರೆ. ಇದನ್ನ ಇದ್ರಲ್ಲಿ ಏನಾದ್ರೂ ನೀವು ಸಾಂಬಾರ್ ಮಾಡಿದ್ರೆ ಸುತ್ತ 4-5 ಮನೆಗೆ ಇದು ಫ್ಲೇವರ್ ಹೋಗುತ್ತೆ. ಅಷ್ಟು ಘಮ 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 ಅಂತದ್ದು ಇದು. ಇದು ಸೊಪ್ಪಿನಿಂದ ಸಾಂಬಾರ್ ಮಾಡಿದ್ರೆ ಅಷ್ಟು ಪರಿಮಳ ಇರ್ತದೆ. ಆಮೇಲೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮ್ಗೆ ಕಿಡ್ನಿ ಎಳ್ಳು ಅಂತ ಹೇಳ್ತೀವಿ. ಆ ಕಿಡ್ನಿ ಎಳ್ಳಿಗೆ ಒಂದು ಅಮೂಲ್ಯವಾದ ಆಹಾರ ಇದು. ಸೊ ಇವೆಲ್ಲವೂ ಆಹಾರಗಳೇ, ಔಷಧಿಗಳಲ್ಲ. ಇದನ್ನ ಯಾವ ತರ ಮಾಡೋದು ಸರ್? ಸಾಂಬಾರ್ ಮಾಡೋದು. ಸಾಂಬಾರು ಮಶಪ್ ಮಾಡ್ಬೋದು, ಬಸ್ಸಾರ್ ಮಾಡ್ಬೋದು, ಅಥವಾ ಏನಾರ ಪಲ್ಯ ಮಾಡ್ಬೋದು. ಜಸ್ಟ್ ಒಟ್ಟಿನಲ್ಲಿ ದೇಹಕ್ಕೆ ಸೇರ್ಬೇಕಿದು, ಊಟದಲ್ಲೇ ಸೇರ್ಬೇಕು ಅಂತ. ಸೊ ನಮ್ಮ ಊಟದಲ್ಲಿ ಸೇರ್ಕೊಳ್ತು ಅಂತಂದ್ರೆ ಇಡೀ ಕಿಡ್ನಿ ಕಲ್ಲನ್ನ, ಅದು 8 mm ಇರ್ಲಿ 10 mm ಇರ್ಲಿ, ಸೊ ನೀರ್ ಮಾಡಾಕುವಂತ ಕೆಲಸ ಮಾಡ್ತಾರೆ. ಜಸ್ಟ್ ಒಂದು ಊಟ ಮಾಡಿದ್ರೆ ಸಾಕಿದು. ಪಾಷಾಣ ಭೇದ ಅಂತ ಕರಿತೀವಿ. ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ ನಮ್ಮ ಸ್ಥಳೀಯವಾಗಿ. ಬಿಳಿ ಹಿಂಡಿ ಅಂತಾರೆ. ನಿಮ್ ಕಡೆ ಹೋದ್ರೆ ಮೊಸರುಗಡಿಗೆ ಸೊಪ್ಪು. ಅದು ಹೂವು ಇದೆಯಲ್ಲ, ಸೊ ಮೊಸರುಗಡಿಗೆ ಸೊಪ್ಪು ಬಿಳಿ ಇರ್ತದಲ್ಲ, ಅದಕ್ಕೆ ಮೊಸರುಗಡಿಗೆ ಸೊಪ್ಪು ಅಂತ ಕರೀತಾರೆ. ಸೊ ಅದೇ ತರದಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಇದೆ. ಜುಮ್ಕಿ ಸೊಪ್ಪು ಅಂತ ಕರಿತೀವಿ. ಜುಮ್ಕಿ ಅಂದ್ರೆ ಜುಮ್ಕಿ ತರ ಮೇಲ್ಗಡೆ ಹೂ ಹೂವು ಇರುತ್ತಲ್ಲ, ಜುಮ್ಕಿಗಳ ತರ ನೇತ್ ಬೀಳುತ್ತೆ. ಆಯ್ತಾ? ಸೊ ಇದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಕಡೆ ಉತ್ತರ ಕರ್ನಾಟಕದ ಟೊಂಕ ಬ್ಯಾನಿ ಅಂತ ಹೇಳ್ತಾರೆ. ಸೊಂಟ ನೋವು ಹೇಳ್ತೀವಲ್ಲ. ಸೊ ನೋಡಿ ನಮ್ಮ ಇಡೀ ಆ ಬ್ಯಾಕ್ ಬೋನ್ ಇದೆಯಲ್ಲ, ಸೊ ಬ್ಯಾಕ್ ಬೋನು ಪೂರಾ ಇಲ್ಲಿದೆ. ಯಾವುದೇ ತರದ ಸೊಂಟದ ನೋವುಗಳಿಗೆ ಒಂದು ಅಮೂಲ್ಯವಾದ ಆಹಾರ ಇದು. ಸೊ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಇದ್ರದ್ದು ದೋಸೆ ಮಾಡ್ತೀವಿ. ಇದರಿಂದ ಅಂದ್ರೆ ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತ ಮಾಡ್ತೀವಿ ನಮ್ಮಲ್ಲಿ. ಒಂದು 25 ವೆರೈಟಿಗೆ ಉದ್ದು ಬಳಸಲ್ಲ. ಸೊ ಅದ್ರ ದೋಸೆ ಮಾಡ್ಬಿಟ್ರೆ ಚಟ್ನಿ ಬೇಕಿಲ್ಲ ಇದಕ್ಕೆ ತಿನ್ಲಿಕ್ಕೆ, ಹಂಗೆ ತಿನ್ಬೋದು, ಚೆನ್ನಾಗಿರ್ತದೆ ದೋಸೆ. ಸೊ ಈ ಸೊಪ್ಪನ್ನು ಹೆಚ್ಚೆಚ್ಚು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಆ ಸೊಂಟ ನೋವುಗಳು ಇವೆಲ್ಲ ಇದೆಯಲ್ಲ, ಆ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಜುಮ್ಕಿ ಸೊಪ್ಪು ಅಂತ ಕರಿತೀವಿ ನಾವು. ಸೊ ನಿಮ್ಗೆ ಅಲ್ಲಿ ಗಿಡ ಇನ್ನೊಂದು ತೋರಿಸ್ತೀನಿ, ಅದು ಜುಮ್ಕಿ ಕಾಯಿ ಬಿಟ್ಟಿರೋದನ್ನ. ಆಮೇಲೆ ಇದು ಶಂಖಪುಷ್ಪಿ ನೀಲಿ ಇದೆ. ಇದು ನೀಲಿ ಇದೆ, ಇದರಲ್ಲಿ ಬಿಳಿ ಇರ್ತದೆ, ಮತ್ತೆ 2-3 ಕಲರ್ಗಳೆಲ್ಲ ಬರ್ತದೆ. ಸೊ ಇದನ್ನ ವಿಶೇಷವಾಗಿ ನಾವು ಆಹಾರದಲ್ಲಿ ಬಳಸಿದ್ವಿ ಅಂತ ಹೇಳಿದ್ರೆ ಈ ಮೆಮೊರಿ ಪವರ್ ಇದೆಯಲ್ಲ, ಮಕ್ಕಳಿಗೆ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುವಂತ ಒಂದು ಅಮೂಲ್ಯವಾದ ಆಸ್ತಿ. ಇದನ್ನು ಸಾಂಬಾರಲ್ಲೆಲ್ಲ ಎಲ್ಲವನ್ನೂ ಸಾಂಬಾರಲ್ಲೇ ಬರುವಂತದ್ದು. ಸೊ ನಾನು ಹೇಳುವಂತದ್ದು ಎಲ್ಲದು ಊಟಗಳೇ, ಔಷಧಿಗಳಲ್ಲ. ಸೊ ಆಹಾರದಲ್ಲಿ ಸ್ವಲ್ಪ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ಮೆಮೊರಿ ಪವರ್ ನ ಜಾಸ್ತಿ ಮಾಡ್ತದೆ. ಆಮೇಲೆ ಹೃದಯ ಇದು ಮತ್ತೆ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಇದು ಅಮೂಲ್ಯವಾದ ಟಾನಿಕ್. ಇದು ಜ್ಯೂಸ್
ಈ ಹೂವಿಂದು ಈ ಹೂವಿದೆಯಲ್ಲ, ಶ್ವಾಸ ಸಂಬಂಧಿ ಯಾವುದೇ ಕಾಯಿಲೆಗಳಿಗೆ ಜಸ್ಟ್ ನೀವು ಒಂದು ಕಷಾಯ ಮಾಡಿ, ಕಷಾಯ ತರ ಮಾಡ್ಕೊಂಡು ಕುಡಿಬೋದು. ಕಷಾಯ ಮಾಡಿ ಕುಡಿರಿ, ಅಷ್ಟು ಕ್ಲಿಯರ್ ಆಗ್ತದೆ. ಅದ್ರ ಜೊತೆಗೆ ಈ ಹೂವು ಇದೆಯಲ್ಲ, ನೀವು ಅನ್ನ ಮಾಡುವಾಗ ಅನ್ನದೊಳಗಡೆ 4 ಹೂವು ಹಾಕ್ಬಿಟ್ರೆ ಇಡೀ ಅನ್ನ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ, ನೀಲಿ ಕಲರ್. ಖುಷಿ ಪಟ್ಟು ತಿಂತಾರೆ. ಹೌದು ಹೌದು. ಅಂದ್ರೆ ನಾವು ತಿನ್ನುವ ಆಹಾರ ಇದೆಯಲ್ಲ ಖುಷಿಯಾಗಿ ತಿನ್ಬೇಕಿದೆ, ಜೊತೆಗೆ ಆರೋಗ್ಯ ಪ್ರಯೋಜನಗಳು ಸಿಗಬೇಕು ಅನ್ನೋದು ಉದ್ದೇಶ ಇರೋಂಥದ್ದು. ಇದು ನೋಡಿ, ಇದು ಒಂದೆಲಗ ಅಂತೇಳಿ. ಸರ್, ಆ ಕಡೆ ತಗೊಳ್ಳಿ. ಇದು ನಾಟಿ ಅಂತ ಹೇಳ್ತಾರೆ, ಅಂದ್ರೆ ಸ್ಥಳೀಯವಾಗಿ ಸಿಗುವಂತದ್ದು. ಅದು ಅರ್ಧ ಆಕಾರದಲ್ಲಿದೆ. ಅರ್ಧ ಆಕಾರದಲ್ಲಿ. ಸೊ ಅದ್ರದ್ದು ದೊಡ್ಡದು ಈ ಕಡೆ ತೋರಿಸ್ತೀನಿ ಬನ್ನಿ. ನಾಟಿ ಒಂದೆಲಗ ಸರ್ ಇದು. ನಾಟಿ ಒಂದೆಲಗ ಅಂದ್ರೆ ವೈಲ್ಡ್ ಆಗಿ ಬೆಳೀತದೆ, ಕೆರೆ ಒಳಗೆಲ್ಲ ಗದ್ದೆಗಳಲ್ಲಿ ಬೆಳೀತದೆ. ಇದಿದೆಯಲ್ಲ, ಸೊ ಇದು ಕೂಡ ಒಂದೆಲಗನೆ ನೋಡಿ ಸರ್. ಸೈಜ್ ಚಿಕ್ಕದಾಗಿದೆ, ಅಲ್ಲಿ ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ. ಅಂದ್ರೆ IHR ನವರು ಸ್ವಲ್ಪ ಬೇರೆ ವೆರೈಟಿನ ಮಾಡಿದ್ದಾರೆ, ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೋಡಿ, ಇದು ಮೆದುಳು ಇದೆಯಲ್ಲ ಸರ್, ನೋಡಿ. ಓಹೋ, ಸೇಮ್ ನಮ್ಮ ಮೆದುಳಿಗೆ ನರಗಳು ಯಾವ ತರ ಇರ್ತದೆ ಅದೆಲ್ಲ ಇದೆ ನೋಡಿ, ಆಯ್ತಾ. ಸೊ ಇದು ಮತ್ತೆ ಇದು ಇನ್ನೊಂದು ವೆರೈಟಿ. ಇದು ಸೊ ಇದನ್ನ ಯೋಜನವಲ್ಲಿ, ಇದನ್ನು ಒಂದೆಲ್ಗ ಅಂತಾನೆ ಕರೀತಾರೆ ಇದನ್ನ. ನಾವು ಇದನ್ನ ಯೋಜನವಲ್ಲಿ ಅಂತ ಕರೀತೀವಿ. ಸ್ವಲ್ಪ ದಪ್ಪ ಇರ್ತದೆ, ಸ್ವಲ್ಪ ದಪ್ಪ ಇರುತ್ತೆ. ಅಂದ್ರೆ ಯೋಜನವಲ್ಲಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಇದನ್ನ ಹಾಕಿದ್ರೆ ಯೋಜನ ದೂರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸಾಕಪ್ಪ ಅನ್ನಂಗ ಆಗ್ಬಿಡುತ್ತೆ, ಹೊಲ ತುಂಬಾ ಆಗ್ಬಿಡ್ತದೆ ಅದು. ಸೊ ಇದು ಮೂರುನು ಒಂದೆಲ್ಗನೆ ಇವೆಲ್ಲವು. ಸೊ ಇದರಲ್ಲಿ ನೀವು ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಸೊ ಮಕ್ಕಳಿಗೆ ಪ್ರತಿದಿನ ಒಂದು ಎಲೆನೇನಾದ್ರೂ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೆಮೊರಿ ಪವರ್ ಹೆಚ್ಚು ಮಾಡುವಂತ ಒಂದು ಗುಣ ಇದೆ. ಸೊ ಒಂದೆಲಗ ಇದು, ಅದ್ರ ಲಕ್ಷಣಗಳು ಅದರಲ್ಲೇ ತೋರಿಸ್ತದೆ. ಅಂದ್ರೆ ಪ್ರತಿ ಗಿಡನೂ ಕೂಡ ಹೇಳ್ತಾ ಹೋಗುತ್ತೆ. ಸೊ ನಾನು ಯಾತಕ್ಕೆ ಉಪಯೋಗ ಆಗ್ತೀನಿ ಅಂತೇಳಿ. ಇದು ಈ ತರ ಚಂದಿದೆ ನೋಡಿ, ಇದು ಸೂಪರ್ ಸರ್ ಅಲ್ವಾ. ಸೊ ಇದು ಇವೆಲ್ಲವೂ ಕೂಡ ನಮ್ಮ ಆಹಾರದಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯನ ನಾವು ಕೈಲಿ ಇಟ್ಕೊಳಕ್ ಸಾಧ್ಯ ಆಗುತ್ತೆ ಅಂತೇಳಿ. ಆಮೇಲೆ ಸರ್ ಇಲ್ಲೊಂದು ಗಿಡ ತೋರಿಸಿದ್ರು, ಅಲ್ಲಿ ಚೆನ್ನಾಗಿದೆ, ಅಲ್ಲಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ನೆಲಬೇವು ಅಂತೇಳಿ. ನೆಲಬೇವು ಅಂತೇಳಿ ಈ ಒಂದೆಲೆ ಇದೆಯಲ್ಲ ಸರ್. ಸೊ ಈ ಒಂದೆಲೆಗೆ ನಮ್ಮ ಬೇವಿನ ಮರ ಇದೆಯಲ್ಲ ಎಲೆ 10 ಎಲೆ ಸಮ. ಅಷ್ಟು ವಿಷ ಇರ್ತದೆ, ಸ್ಟ್ರಾಂಗ್ ಇರ್ತದೆ, ಅಷ್ಟು ಔಷಧೀಯ ಗುಣಗಳು. ಇದನ್ನು ವಿಶೇಷವಾಗಿ ಈ ಥ್ರೋಟ್ ಇನ್ಫೆಕ್ಷನ್ ಆಗ್ತದಲ್ಲ, ಗಂಟುಗಳೆಲ್ಲ ಆಗಂತದ್ದು, ಅಂತ ಸಂದರ್ಭದಲ್ಲಿ ಜಸ್ಟ್ ಒಂದು ಕಷಾಯ ಮಾಡಿ ಕುಡಿದ್ರೆ ಸಾಕಾಗತ್ತೆ. ಇಲ್ಲ ಹೇಳಿದ್ರೆ 2 ಎಲೆ ಜೊತೆಗೆ 4 ಹುಳ್ಳಿಕಾಳು ಅವನ್ನ ಹಾಕಿ ಜಗದ್ಬಿಟ್ಟು ನಿಧಾನಕ್ಕೆ ರಸ ಕುಡಿತಾ ಬಂತು ಅಂತ ಹೇಳಿದ್ರೆ ಸಾಕು. ಸೊ ಥ್ರೋಟ್ ಇನ್ಫೆಕ್ಷನ್ ಫುಲ್ ಕ್ಲಿಯರ್ ಮಾಡ್ಬಿಡ್ತದೆ. ಕಾಮಾಲೆಗೂ ಬಳಸ್ತಾರೆ ಸರ್ ಇದನ್ನ. ಕಾಮಾಲೆಗೆ ಇನ್ನೊಂದು ಇದೆ, ನೆಲನೆಲ್ಲಿ ಇದೆ, ಅದು ಇದು ಬೇವಿದು. ಸೊ ಇದು ನಮ್ಮ ಆಹಾರದಲ್ಲಿ ಬಳಸುವಂತದ್ದಾಗ್ಬೇಕು. ಇಲ್ಲಿದೆ ನೋಡಿ ಗಿಡ, ಅದು ಇಲ್ಲಿ ತುಂಬಾ ಬಂದಿದೆ ಸರ್. ಬೆಳಿತಾ ಹೋಗ್ಬಿಡುತ್ತೆ ಅದು. ಸುಮ್ಮನೆ ನೀವು ಬಿಸಿ ಹಾಕಿದ್ರೆ ಈಗ ನೆಕ್ಸ್ಟ್ ಇಯರ್ ಇಲ್ಲೆಲ್ಲ ಬೆಳಿತಾ ಹೋಗುತ್ತೆ. ಬೀಜ ಉದ್ರಿ ಗಿಡ ಆಗ್ತಾ ಹೋಗ್ತದೆ. ಅಷ್ಟು ವಿಷ ಇರ್ತದೆ ಸರ್. ಅಷ್ಟು ಸ್ಟ್ರಾಂಗ್ ಇರ್ತದೆ, ವಿಷ ಅಲ್ಲ, ಅಷ್ಟು ಕಹಿ ಬೇರೆ ವಿಷ ಬೇರೆ. ನಿಮ್ದು ಮೊಸರು ಗಡಿಗೆ ಹೇಳಿದ್ನಲ್ಲ ನೋಡಿ, ಇದಕ್ಕೆ ಮೊಸರು ಗಡಿಗೆ ಹಿಂಗಿರುತ್ತಲ್ಲ ಬೆಳ್ಳಗೆ ಹೂವು, ಇದಕ್ಕೆ ಮೊಸರು ಗಡಿಗೆ ಅಂತ ಹೇಳ್ತಾರೆ ನಿಮ್ಮಲ್ಲಿ. ಕಾರ್ಡ್ ಬಸ್ಲೆ ಇದಲ್ಲೆಲ್ಲ ಗಿಡಗಳು ಬೆಳೆದಿದೆ, ತುಂಬಾ ಬೆಳೆದಿದೆ. ಸೊ ಇಲ್ಲಿ ಚಿಕ್ಕ ಗಿಡಗಳೆಲ್ಲ ಇದೆ. ಇಲ್ಲೆಲ್ಲ ಒಂದು ಎಲೆ ಬಿದ್ರೆ ಸಾಕು, ಅದರಿಂದ ಚಿಗುರು ಗಿಡಗಳು ಬರ್ತಾ ಹೋಗ್ತದೆ. ಬ್ರಯೋಫಿಲಮ್ ಅಂತ ಕರಿತಾರೆ ಇದನ್ನ. ಸೊ ಇದು ಜಸ್ಟ್ ನೀವು ಈ ಕಿಡ್ನಿ ಹಳ್ಳು ಅಂತ ಹೇಳ್ತಾರಲ್ಲ, ಒಂದು ಅಮೂಲ್ಯವಾದ ಆಹಾರ ಇದು. ಯಾವ ರೀತಿ ಎಲ್ರು ಹೇಳ್ತಾರೆ ಸರ್, ತುಂಬಾ ಇದನ್ನ ಬಳಸೋ ವಿಧಾನ ತುಂಬಾ ಸಿಂಪಲ್ ಇದು. ಸೊ ನಾವು ಪ್ರತಿನಿತ್ಯ ಆಹಾರದಲ್ಲಿ ಈಗ ಚಟ್ನಿ ಮಾಡ್ತೀವಿ, ಚಟ್ನಿ ಮಾಡಿದಾಗ 4 ಎಲೆ ಹಾಕಿ, ಸಾಂಬಾರ್ ಮಾಡ್ತೀರಿ 4 ಎಲೆ ಹಾಕಿ, ಸ್ವಲ್ಪ ಹುಳಿ ಇರ್ತದೆ. ಸೊ ಹುಳಿ ಹಾಕೋದ್ ಕಡಿಮೆ ಆಗತ್ತೆ ಅಷ್ಟೇ. ಒಂದು ಕಿಡ್ನಿ ಹಳ್ಳಿರೋರು ಪ್ರತಿದಿನ ಬೆಳಿಗ್ಗೆ ಸೊ 4 ಎಲೆ ತಿಂದ್ರೆ ಸಾಕಿದು. 4 ಎಲೆ ಇದ್ರ ಜೊತೆಗೆ ಮತ್ತೇನಾದ್ರು ಏನು ಬೇಕಿಲ್ಲ. ಇದನ್ನ ತಿಂದು 4 ಚೆನ್ನಾಗಿ ನೀರ್ ಕುಡಿಬೇಕು. ಸೊ ನಿಮ್ಗೆ 3 ದಿನ ಅಥವಾ 9 ದಿನದಲ್ಲಿ ಇಡೀ ಕಲ್ಲನ್ನ ಕರಗಿಸ್ಬಿಡ್ತದೆ. ಸೊ ಅದ್ರ ಜೊತೆಗೆ ಇದೊಂದು ಕೈ ಕಳ್ಳಿ ಅಂತ ಕರೀತಾರೆ ಇದನ್ನ. ಕೈ ಕಳ್ಳಿ ಡ್ರ್ಯಾಗನ್ ತರ ಇದೆ, ನಿಮ್ದು ಡ್ರ್ಯಾಗನ್ ತರ ಬರ್ತದೆ. ಇದು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬಳಸಬಹುದು ಸರ್ ಆಹಾರದಲ್ಲಿ. ಇದು ದೋಸೆ ಮಾಡ್ಲಿಕ್ಕೆ ವಿಶೇಷವಾದದ್ದು ಗಿಡ ಇದು. ಕೈಕಳ್ಳಿ ಅಂತ ಕರೀತಾರೆ ಅಲ್ಲಿ ನಮ್ಮ ಯಲ್ಲಾಪುರ ಶಿರ್ಸಿ ಭಾಗದಲ್ಲಿ. ಸೊ ಇದು ಒಂದು ಏರಿಯಾ ತೆಗೆದ್ರೆ ಸಾಕು, ನಮ್ಮ ಮನೆಗೆ
25 ದೋಸೆ ಆಗತ್ತೆ ಒಂದ್ ಎಲೆಯಲ್ಲಿ. ಒಂದ್ ಎಲೆನಲ್ಲಿ. ಓಹೋ. ಸೊ ನಮ್ಗೆ ಉದ್ದಿನ ಬೇಳೆ ಬೇಕಿಲ್ಲ, ಉದ್ದಿನ ಬೇಳೆ ಅವಸರನೇ ಇಲ್ಲ, ಅವಸರ ಇಲ್ಲ. ಇದು ಹಾಕಿದ್ರೆ ಸಾಕು. ಇದು ಹಾಕಿದ್ರೆ ಸಾಕು, ನಮ್ಗೆ ತುಂಬಾ ಚೆನ್ನಾಗಿ ಸರಿ ಬರ್ತದೆ. ಸೊ ಇದೊಂದು ವಿಶೇಷವಾದ ಆಹಾರ ಆಗ್ತದೆ ಅಂತ. ಆಮೇಲೆ ಅದ್ರ ಜೊತೆಗೆ ಇದಿದೆಯಲ್ಲ, ಸೊ ಈ ಗಿಡ ಅಂತೂ ಹೆಚ್ಚು ಕಮ್ಮಿ ನಾನು ಒಂದು 25,000 ಕಡ್ಡಿಗಳನ್ನ ಕೊಟ್ಟು ಬಂದಿದ್ದೀನಿ ಎಲ್ಲ ಕಡೆ. ಇದನ್ನ ಇಲ್ಲಿಂದ ಗುಲ್ಬರ್ಗ, ರಾಯಚೂರು, ಬೀದರ್ವರೆಗೂ ತಗೊಂಡೋಗಿದ್ದೀನಿ. ತುಂಬಾ ಒಳ್ಳೆ ಅಮೂಲ್ಯವಾದ ಆಸ್ತಿ ಇದು. ಆಕ್ಚುಲಿ ಛಾಯಾಮಾನಸ ಅಂತಾರೆ, ಛಾಯಾಮಾನಸ ಅಂತೇಳಿ. ಜಸ್ಟ್ ನೀವು ಇದು ಒಂದ್ ಕಡ್ಡಿ ಹಾಕಿದ್ರೆ ಸಾಕಿದು. ಹಸುಗಳಿಗೆ ಕೊಡ್ತಾರೆ ಅಂತ ಕೇಳಿದ್ದೆ, ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ GKVK ಅವರು ನೋಡಿ ಇದೊಂದು ಕಡ್ಡಿನ 20 ರೂಪಾಯಿ ಮಾರ್ತಾ ಇದ್ದಾರೆ. ಓ, ಸೊ ಇಂಥದನ್ನ 25,000 ಕಡ್ಡಿ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ. ಸೊ ಯಾಕೆ ವಿಶೇಷ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಒಂದು. ಇದನ್ನ ನೆಟ್ರೆ ವರ್ಷ ಪೂರ್ತಿ ತಿನ್ಬೋದು ಸೊಪ್ಪನ್ನ, ಇಡೀ ವರ್ಷ. ಸೊ ನಮ್ಮ ಮನೆಗೆ ಸಾಕಾಯ್ತಾ ಪಕ್ಕದ ಮನೆ ಕೊಡ್ಬೋದು, ನಮಗೂ ಅವ್ರಿಗೂ ಸಾಕಾಯ್ತಾ ನಮ್ಮ ಕುರಿ ಮೇಕೆ ದನಗಳಿಗೆ ಕೊಟ್ರೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಏನೇನ್ ಪ್ರಯೋಜನಗಳಿದಾವ ಸರ್? ಇದು ನನ್ಗೆ ಇವ್ನ ಕಡ್ಡಿ ಕೊಟ್ಟನಲ್ಲ ಅವನು, ಕೊಚ್ಚಿನಲ್ಲಿ ತಗೊಂಬಂದೆ. 10 ರೂಪಾಯಿ ತಗೊಂಡ ಅವನು. ಸುಮಾರು 150 ಕಾಯಿಲೆದು ಒಂದು ಇದನ್ನ ಕೊಟ್ಟ, ಬ್ರೋಷರ್. 150 ಕಾಯಿಲೆಗಳನ್ನ ಪಟ್ಟಿ ಮಾಡಿ ಅಷ್ಟಕ್ಕೆ ಇದು ಔಷಧಿ ಆಗತ್ತೆ ಅಂತೇಳಿ. ಸೊ ನನ್ನ ಉದ್ದೇಶ ಇದ್ದಿದ್ದು ಅಷ್ಟಕ್ಕೆ ಔಷಧಿ ಆಗೋದ್ ಬೇಡ, ಉದ್ದೇಶ ಇದ್ದಿದ್ದು 365 ದಿನ ತಿನ್ಲಿಕ್ಕೆ ಸೊಪ್ಪು ಸಿಗತ್ತಲ್ಲ, ಸೊ ಅದು ಅಷ್ಟೇ ಉದ್ದೇಶ ಇದ್ದಿದ್ದು. ಸೊ ಹಂಗಾಗಿ ಎಲ್ಲ ತರದ ಕಾಯಿಲೆಗಳಿಗೆ ಒಂದು ಔಷಧಿ ಆಗ್ತದೆ. ಮತ್ತೆ ಈ ಹಾಲು ಬರ್ತದೆ, ಹಾಲು ಬರುವಂತ ಒಂದಷ್ಟು ಸೊಪ್ಪುಗಳು ಕೆಲಸ ಏನು ಅಂತ ಹೇಳಿದ್ರೆ ಮೂಳೆಗಳನ್ನ ಗಟ್ಟಿ ಮಾಡ್ತದೆ. ಯಾವುದೇ ಹಾಲು ಬರುವ ಸಸ್ಯಗಳಲ್ಲಿ ಹೆಚ್ಚು ಆಹಾರದಲ್ಲಿ ಬಳಸ್ತಾವಂತಂದ್ರೆ ಮೂಳೆಗಳನ್ನ ಗಟ್ಟಿ ಆಗ್ತದೆ ಅಂತ. ಸೊ ಇದು ನೋಡಿ, ಇದು ಇಷ್ಟು ಎಲ್ಲ ಕಡೆ ಬೆಳೀತಾ ಹೋಗುತ್ತೆ. ಸರ್ ಇದನ್ನ ಬಳಕೆ ಮಾಡೋದು ಯಾವ ತರ? ಸೊ ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ರೆ ಹಾಕ್ತಾರೆ, ಉಪ್ಪಿಟ್ಟು ಮಾಡಿದ್ರೆ ಹಾಕ್ತಾರೆ, ಬಸ್ಸಾರು ಈಗ ಮಾಡ್ತಾರೆ, ಈಗ ಮಧ್ಯಾಹ್ನ ನಿಮ್ಗೊಂದು ಗೊಜ್ಜು ಮಾಡ್ತಾರೆ. ಸೊ ಎಲ್ಲವನ್ನೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡಿ ನೀವು ಇದರಲ್ಲಿ. ಅಷ್ಟು ರುಚಿಯಾಗಿರುತ್ತೆ, ಬರೇದೇ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸೊ ಹಾಗಾಗಿ ಸಾಂಬಾರು, ಪಲ್ಯ, ಉಪ್ಪಿಟ್ಟು, ಉಪ್ಪಿಟ್ಟು ಎಲ್ಲದರಲ್ಲೂ ಬಳಸ್ಬೋದು. ಮತ್ ಬಜ್ಜಿನಲ್ಲಿ ಹಾಕ್ಬಿಟ್ರಂತೂ ಬೊಂಡ ಮಾಡ್ತೀವಲ್ಲ, ಅದಕ್ಕೆ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ನಮ್ಗೆ. ಇದು ಗಿಡ ಬಸಳೆ ಅಂತ ಕರಿತೀವಿ ನಾವು. ಗಿಡ ಬಸಳೆ ಅಂತಂದ್ರೆ ಬಳ್ಳಿ ಬಸಳೆಗಳಿದೆ, ಅದರಲ್ಲಿ ಬಿಳಿದಿದೆ, ಕೆಂಪದಿದೆ, ಬರ್ಮಾ ಬಸಳೆ, ಈ ತರದೆಲ್ಲ ಇದೆ. ಇದು ಗಿಡ ಬಸಳೆ ಇದು. ಸೊ ನೀವ್ ಒಂದ್ ಗಿಡ ಈ ಕಡ್ಡಿ ತಗೊಂಡೋಗಿ ಬಿಸಾಡಿದ್ರು ಮುಂದಿನ ವರ್ಷ ನೀವು ಗಿಡ ಹಾಕದ್ ಬೇಕಿಲ್ಲ, ಹಂಗೆ ಬೆಳಿತಾನೆ ಇರ್ತದೆ. ವರ್ಷ ಪೂರ್ತಿ ನಿಮ್ಗೆ ನೀರ್ ಕೊಟ್ಟಷ್ಟು ಬೆಳೀತದೆ. ಸೊ ವಿಶೇಷವಾಗಿ ಇದನ್ನ ಈಗ ನಮ್ಗೆ ಬಾಯಿ ಹುಣ್ಣಾಗತ್ತೆ. ಬಾಯಿ ಹುಣ್ಣಾದಾಗ ಏನ್ ಮಾಡ್ತೀವಿ, ಎಲ್ಲ ಬಿ ಕಾಂಪ್ಲೆಕ್ಸ್ ಹೋಗ್ಬಿಡ್ತೀವಿ. ಇದು ನ್ಯಾಚುರಲ್ ಬಿ ಕಾಂಪ್ಲೆಕ್ಸ್. ಇದು ವಿಶೇಷವಾಗಿ ನೀವು ಕೋಸ್ಟಲ್ಗೆ ಹೋದ್ರೆ, ಕರಾವಳಿ ಭಾಗದಲ್ಲಿ ಹೆಚ್ಚು ಆಹಾರದಲ್ಲಿ ಬಳಸ್ತಾರೆ ಇದನ್ನ. ಅಂದ್ರೆ ಇಡೀ ದೇಹವನ್ನ ತಂಪಾಗಿಟ್ಕೊಳ್ಳುವಂತ ಕೆಲಸ ಮಾಡ್ತದೆ ಇದು. ಸೊ ಮತ್ತೆ ಎಕ್ಸಸ್ ಆಫ್ ಹೀಟ್ ಅಂತ ಏನ್ ಹೇಳ್ತೀವ, ಆ ಹೀಟ್ ಅನ್ನ ಕಡಿಮೆ ಮಾಡೋದಕ್ಕೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ಗಿಡ ಬಸಳೆ ಅಂತ. ಸೊ ಇನ್ನೊಂದು ಬಳ್ಳಿ ಬಸಳೆಗಳನ್ನ ಸಾಂಬಾರಲ್ಲಿ, ಯಾವುದೇ ಸಾಂಬಾರ್ಗಳಲ್ಲಿ ಹಾಕಿ, ಯಾವುದೇ ಸಾಂಬಾರು, ಪಲ್ಯ ಅದರಲ್ಲಿ ಬಳಸಬಹುದು, ಆಹಾರದಲ್ಲಿ ಬಳಸುವಂಥದ್ದು. ಸೊ ಅದ್ರ ಜೊತೆಗೆ ಇನ್ನೊಂದು ಇದು ಶ್ರೀಗಂಧ ಇದನ್ನು ಆಹಾರದಲ್ಲಿ ಬಳಸಬಹುದು ಸರ್. ಅಮೂಲ್ಯವಾದ ಆಹಾರ. ನಾನು ತುಂಬಾ ಜನರಿಗೆ ತಮಾಷೆ ಮಾಡ್ತಿರ್ತೀನಿ. ಸೊ ಶ್ರೀಗಂಧ ಬೆಳೆದ್ರೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸರಿ, ಕೋಟಿಗಟ್ಟಲೆ ದುಡ್ಡು ಬಂದಾಗ ಅದನ್ನ ಖರ್ಚು ಮಾಡೋದಕ್ಕೆ ಆರೋಗ್ಯ ಬೇಕಲ್ವಾ? ಸೊ ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಇಟ್ಕೊಳ್ತಾನ ಅವನು? ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಸೊ ಇದು ಒಂದು ಅಮೂಲ್ಯವಾದ ಆಹಾರವಾಗಿ ಬಳಸಿ ಅಂತೇಳಿ. ಸೊ ನಿಮ್ಗೆ ಆ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಉಪ್ಸ, ದಮ್ಮು, ಕೆಮ್ಮು, ಡಸ್ಟ್ ಅಲರ್ಜಿ, ಸೊ ಯಾವುದೇ ಇರಲಿ, ಏನ್ ಮಾಡ್ಬೇಕಾಗಿಲ್ಲ. ಸೊ ಒಂದಷ್ಟು ಸೊಪ್ಪು ನಿಂಗೆ ತರ್ಕೊಳ್ಳಿಂಗೆ, ನೀವು ಚಟ್ನಿ ಮಾಡ್ತೀರಲ್ಲ ಮನೆಯಲ್ಲಿ, ಆ ಚಟ್ನಿ ಒಳಗಡೆ ಇದನ್ನು ಹುರಿದ್ಬಿಟ್ಟು ಹಾಕಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಹಾಕ್ಬೇಡಿ ಅಂತ ಹೇಳ್ತೀವಿ ಇವನ್ನ, ಯಾಕಂದ್ರೆ ವೈಲ್ಡ್ ಆಗಿ ಬೆಳೆದಿರ್ತದೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಸ್ವಲ್ಪ ಅದನ್ನ ಬಾಡಿಸಿದ್ರೆ ಏನಾಗುತ್ತೆ, ಅದ್ರ ಕಟು ಕಡಿಮೆ ಆಗುತ್ತೆ. ಸೊ ಇದನ್ನ ನೀವು ಚಟ್ನಿನಲ್ಲಿ ಗಟ್ಟಿ ಆದ್ರೆ ರೊಟ್ಟಿ ತಿನ್ಬೋದು, ತೆಳುವಾದ್ರೆ ಅನ್ನ ಊಟ ಮಾಡ್ಬೋದು. ಯಾವಾಗ ಇಡೀ ಮನೆಯವರು ಊಟ ಮಾಡಿ. ಸೊ ಇಡೀ ಶ್ವಾಸ ಸಂಬಂಧಿಗೆ, ಡಸ್ಟ್ ಅಲರ್ಜಿಗೆ, ಎಲ್ಲದಕ್ಕೂ ಒಂದು ಅಮೂಲ್ಯವಾದ ಆಸ್ತಿ ನಮ್ಮ ಶ್ರೀಗಂಧ. ಆಹಾರದ ರೂಪದಲ್ಲಿ ಬಳಸಿದ್ರೆ ಮಾತ್ರ. ಸೊ ಹಣಕಾಸಲ್ಲಿ ಮಾರಕ್ಕೆ ಹೋದ್ರೆ ಅದು ಬೇರೆ ಆಗ್ತದೆ.
ಸೊ ಅದ್ರ ಜೊತೆಗೆ ಈ ಒಂದಷ್ಟು ಗಿಡಗಳು ತುಂಬಾ ಇದೆ ಅಲ್ಲಿ ಮನೆ ಸುತ್ತ ಎಲ್ಲ ಇದೆ ಇದು. ಸರ್ ವಿಟಮಿನ್ ಗಿಡ ಅಂತ ಕರೀತಾರೆ, ಚಕ್ರಮುನಿ ಅಂತ ಚಕ್ರಮುನಿ ಅಂತ ಕರೀತಾರೆ. ಇದಂತೂ ತುಂಬಾ ಚೆನ್ನಾಗಿರ್ತದೆ. ಎಲೆಗಳಿದೆಯಲ್ಲ ಡೈರೆಕ್ಟ್ ಆಗಿ ತಿನ್ಬೋದು ಸರ್, ಅಷ್ಟು ಚೆನ್ನಾಗಿರ್ತದೆ ತಿನ್ಲಿಕ್ಕಂತೂ. ತೊಳಿ ಅಷ್ಟು ಚೆನ್ನಾಗಿರ್ತದೆ ತಿನ್ಲಿಕ್ಕಿದು. ನಮ್ಮಲ್ಲಿ ವಿಶೇಷವಾಗಿ ಏನ್ ಮಾಡ್ತೀವಿ, ಕೋಸಂಬರಿ ಮಾಡ್ತೀವಲ್ಲ, ಆ ಕೋಸಂಬರಿಗೆ ಇದನ್ನ ಹಸಿದೆ ಹೆಚ್ಚಾಕ್ತಾರೆ. ಸೌತೆಕಾಯಿ ಬೇಕಿಲ್ಲ, ಒಟ್ಟು ರುಚಿಯಾಗಿರ್ತದೆ. ರುಚಿ ಐತಲ್ಲ ಸರ್ ಇದು. ಎಷ್ಟು ರುಚಿ ಇದೆ ನೋಡಿ ಇದು. ಸೊ ಇವು ಇದರಲ್ಲಿ ಹೆಚ್ಚು ಸಿಕ್ಕಿದ್ರೆ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ಬೋದು. ಸ್ವಲ್ಪ ಇತ್ತ ಒಂದಷ್ಟು ಹಾಕ್ತಾ ಹೋಗೋದು. ಮತ್ತೆ ಯಾವುದೇ ಸಾಂಬಾರು ಮಾಡಿದಾಗ ಅದ್ರೊಳಗಡೆ ಒಂದೊಂದು ಇಡೀ ಸೊಪ್ಪನ್ನ ಹಾಕ್ತಾ ಹೋಗ್ತಾ ಇದ್ರು ಅಂತ ಹೇಳಿದ್ರೆ, ವಿಟಮಿನ್ಗಳಿಗೆ ಕೊರತೆ ಅಂತ ಹೇಳ್ತಾರಲ್ಲ, ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ತಿರಲ್ಲ, ಯಾವ ಟ್ಯಾಬ್ಲೆಟ್ ಬೇಕಿಲ್ಲ. ಎಷ್ಟು 4 ಸೊಪ್ಪುಗಳನ್ನ ತಿಂತಾ ಇದ್ರೆ ಸಾಕು, ಸೊ ವಿಟಮಿನ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಅಮೂಲ್ಯವಾದ ಆಸ್ತಿ. ಒಂದು ಕಡ್ಡಿನೇ ಅಷ್ಟೇನೆ. ಸೊ ಈ ಕಡ್ಡಿ ಹಿಂಗೆ ಮುರಿದಿಟ್ಟರೆ ಸಾಕಿದು. ಇದು ನಾಟಿ ಮಾಡೋದು ತುಂಬಾ ಈಸಿ. ಸೊ ಮನೆ ಹತ್ರ ಇತ್ತು ಅಂತ ಹೇಳಿದ್ರೆ ವರ್ಷ ಪೂರ್ತಿ ತಿನ್ನೋದಕ್ಕೆ ಆಹಾರ ಆಗುತ್ತೆ. ನಾವು ಹೇಳೋಂಥದ್ದು ನೇಚರ್ ಕೊಟ್ಟಿದೆ, ಅದನ್ನ ಆಹಾರ ರೂಪದಲ್ಲಿ ಬಳಸಬೇಕು ಅನ್ನೋಂಥದ್ದು ಉದ್ದೇಶ ಇರೋಂಥದ್ದು. ಚಕ್ರಮುನಿ ಅಂತೇಳಿ ವಿಟಮಿನ್ ಗಿಡ ಅಂತ ಕರೀತಾರೆ. ಸೊ ಇದು ವಿಶೇಷವಾಗಿ ಸುಂಡೆ ಗಿಡ ಅಂತ ಬರ್ತದೆ, ಕಾಡು ಸುಂಡೆ ಅಂತ. ಸುಂಡೆ ಕಾಡು ಬದನೆ ಹೇಳ್ತಾರಲ್ಲ. ಸೊ ಇದು ಒಂದು ಮೂಲ ಗಿಡ. ಇದು ಆ ಮೂಲ ಗಿಡದಲ್ಲಿ ಸೊ ಈಗ 5 ವೆರೈಟಿ ಹಾಕಿದ್ದೀನಿ ಇಲ್ಲಿ. ಈಗ ಸೊ ನೋಡಿ, ಕಸಿ ಮಾಡಿರೋಂಥದ್ದು ಒಂದು ಮೊಳಕನ್ನು ಜಾಸ್ತಿ ಬರ್ತದೆ. ಸೊ ಇನ್ನೊಂದು ಕಪ್ಪದಿದೆ ಇಲ್ಲಿ ನೋಡಿ, ಇಲ್ಲೊಂದು ಬಿಳಿ ಇದೆ ನೋಡಿ, ಇಲ್ಲೊಂದು ಕಾಯಿ ಇದೆ, ಸೊ ಇಲ್ಲೊಂದು ಕಾಯಿ ಇದೆ. ಆಮೇಲೆ ನೋಡಿ ಇಲ್ಲೊಂದು ವೆರೈಟಿ ಇದೆ ನೋಡಿ, ಫುಲ್ ವೈಟ್ ಒಂದು ವೆರೈಟಿ ಇದೆ. ಸೊ ಮತ್ತೆ ನೋಡಿ ಇಲ್ಲೊಂದು ವೆರೈಟಿ ಇದೆ, ಮತ್ತೆ ಇದೊಂದು. ಒಟ್ಟು 5 ವೆರೈಟಿಗಳು ಇದೆ ಇದರಲ್ಲಿ, ಒಂದೇ ಗಿಡದಲ್ಲಿ. ಸೊ ಇದು ಯಾಕೆ ಇದಕ್ಕೆ ಕಸಿ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ 10 ವರ್ಷ ಆದ್ರೂ ನಿಮ್ಗೆ 10 ವರ್ಷ ಆದ್ರೂ ಕೂಡ ನಿಮ್ಗೆ ಮರದ ತರ ಆಗತ್ತ ಹೋಗುತ್ತೆ ಇದು. ಸೊ ಯಾವ ರೋಗಗಳು ಬರಲ್ಲ ಇದಕ್ಕೆ. ಇದಕ್ಕೆ ಟೊಮೊಟೊನು ಮಾಡ್ತಾರೆ, ಮತ್ತೆ ನಾನ್ ಟೊಮೊಟೊ ಮಾಡಿಲ್ಲ, ಜಸ್ಟ್ ಬದನೆಕಾಯಿಗಳು ಅಷ್ಟೇನೆ. 5 ವೆರೈಟಿ ಒಂದೇ ಗಿಡದಲ್ಲಿ ಬರ್ತಿದೆ ನೋಡಿ, ಎಷ್ಟು ಚಂದ ಕಾಯಿ ಬರ್ತದೆ. ಎಲ್ಲ ಕಲರ್ ವೈಟ್ ಇದೆ, ನೀಲಿ ಕಲರ್ ಇದೆ, ಹಸಿರು ಇದೆ, ಬ್ರೌನ್ ಇದೆ, ಎಲ್ಲಾನು ಇದಾವೆ. ಸೂಪರ್ ಸರ್. ಸೊ ಇದು ಆಗಿಂದಾಗೆ ಕೀಳ್ತಾ ಇರ್ತಾರಲ್ಲ, ಒಂದೊಂದು ವೆರೈಟಿಗಳು ಮನೆ ಕಡಿಮೆ ಆಗ್ತಾ ಇರುತ್ತೆ, ಮನೆಗೆ ಬಳಸ್ಕೊಳ್ತೀವಲ್ಲ. ಸೊ ಇದು ಉಳಿ ಚಲ್ಟ ಅಂತ ಕರಿತೀವಿ ನಮ್ಮಲ್ಲಿ. ಉಳಿ ಚಲ್ಟ ಅಂತ ಕರೀತಾರೆ, ಉಳಿ ಸೊಪ್ಪು ಅಂತ ಕರೀತಾರೆ. ಉಳಿ ಆಗಿರ್ತದೆ. ಸೊ ನೋಡಿ ಈ ಕಾಯೆಲ್ಲ ಇದೆಯಲ್ಲ ನೋಡಿ, ಅಲ್ಲಿ ಹೂವಿದೆ, ಕಾಯಿದೆ. ಕಾಯೆಲ್ಲ ತಿಂತಾ ಇದ್ರೆ ನಿಮ್ಗೆ ಉಳಿ ಮಕ್ಕಳು ತುಂಬಾ ಖುಷಿ ಪಟ್ಟು ತಿಂತಾರೆ. ಸೊ ಇದು ವಿಶೇಷವಾಗಿ ಸಾಂಬಾರ್ ಮಾಡಿದ್ರೆ, ಈ ಸೊಪ್ಪು ಹಾಕಿದ್ರೆ ಹುಳಿ ಹಾಕದ್ ಬೇಕಿಲ್ಲ, ಹುಣಸೆ ಬೇಕಿಲ್ಲ ಇದಕ್ಕೆ. ಅಷ್ಟು ಚೆನ್ನಾಗಿ ಸಿಟ್ರಿಕ್ ತುಂಬಾ ಜಾಸ್ತಿ ಇರ್ತದೆ, ಹುಳಿ ಅಂಶ ಜಾಸ್ತಿ ಇರ್ತದೆ. ವಿಶೇಷವಾಗಿ ಇವ್ರು ಇರ್ತಾರಲ್ಲ, ಬಾಣಂತಿಯರಿಗೆ ಇದನ್ನ ಬಳಸ್ತಾರೆ. ಅಂದ್ರೆ ಕಾಲು ಊತ ಬರೋದು ಇದೆಲ್ಲ ಇರ್ತದಲ್ಲ, ಸೊ ಆ ತರದಕ್ಕೆಲ್ಲ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ. ಯಾವುದೇ ತರದ ಸಾಂಬಾರ್ ಮಾಡಿದಾಗ ಅದರಲ್ಲಿ ಈ ಸೊಪ್ಪನ್ನ ಹಾಕಿದ್ರೆ ಸಾಕಾಗತ್ತೆ. ಆಮೇಲೆ ಹೆಚ್ಚು ಆಲ್ಕೋಹಾಲ್ ಕುಡಿದಿರ್ತಾರಲ್ಲ, ಸೊ ಅಂತವ್ರಿಗೆ ಒಂದ್ ಇಡೀ ಸೊಪ್ಪನ್ನ ತಿನ್ಸ್ಬಿಟ್ರೆ ಸಾಕು, ಪೂರಾ ಇಳಿಸ್ಬಿಡುತ್ತೆ. ಅಂತ ಒಂದು ಒಳ್ಳೆ ಗುಣ ಇರೋಂಥದ್ದು ಉಳಿ ಚಾಲ್ಟ ಅಂತ ಕರಿತೀವಿ. ಎಲೆಗಳು ಎಷ್ಟು ಸುಂದರವಾಗಿದೆ, ಎಷ್ಟು ಚಂದ ಕಾಣ್ತದೆ ನೋಡಿ. ಎಲೆ, ಹೂವ, ಆ ಕಾಯಿಗಳು ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ, ಎಷ್ಟು ಚಂದ ಇದೆ ಕಾಯಿಗಳು. ಸೂಪರ್ ಸರ್. ಸೊ ಇವು ಮಕ್ಕಳು ತಿಂತಾ ಇದ್ರು ಚಿಕ್ಕ ಮಕ್ಕಳುಗಳಲ್ಲಿ. ಚಿಕ್ಕ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರ್ತದೆ ಅಂತ ಹೇಳಿದ್ರೆ, ಅವು ಯಾವ್ದೋ ಒಂದು ಕಡ್ಡಿ ಕಿತ್ತು ಬಾಯಿಗೆ ಇಟ್ಕೊಳ್ತಾ ಇರ್ತಾರೆ. ನಾವು ದೊಡ್ಡವರಾದ್ಮೇಲೆ ಇವನ್ನೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂದು ಅಮೂಲ್ಯವಾದ ಆಹಾರ. ಇದು ಅಣ್ಣೆ ಸೊಪ್ಪು ಇದೆಯಲ್ಲ ನೋಡಿ, ಇದು ಅಣ್ಣೆ, ಇದು ಕೋಲಣ್ಣೆ, ಮರಣ್ಣೆ ಅಂತ ಕರೀತಾರೆ. ಇದರಲ್ಲಿ 2 ವಿಧ, 3 ವೆರೈಟಿ ಇದೆ. ಇದು ಅಣ್ಣೆ ಸೊಪ್ಪು, ಇದು ಮರಣ್ಣೆ ಸೊಪ್ಪು, ಮರಣ್ಣೆ ಅಂತೇಳಿ ದೊಡ್ಡ ಸೈಜು. ಇದೆಯಲ್ಲ, ಇದು ಕೋಲಣ್ಣೆ ಅಂತೇಳಿ. ಕೋಲಣ್ಣೆ ಅಂತೇಳಿ ಅಂದ್ರೆ ಎಲೆ ಇದೆಯಲ್ಲ, ಕೋಲಿನ ಆಕಾರದಲ್ಲಿ ಇರ್ತದೆ. ತುಂಬಾ ವಿಶೇಷವಾದದ್ದು. ಆ 3 ವೆರೈಟಿಗಳಲ್ಲಿ ಇದು ತುಂಬಾ ರುಚಿ ಬರ್ತದೆ. ಕೋಲಣ್ಣೆ ಇದೆಯಲ್ಲ, ತುಂಬಾ ರುಚಿ. ಆಮೇಲೆ ಇದು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ, ಸೊ ನಾನು ಚಿಕ್ಕವ ಇದ್ದಾಗ ಉಪ್ಪಿರ್ತಿರ್ಲಿಲ್ಲ ಮನೆಯಲ್ಲಿ, ಒಲೆ ಬೂದಿ ಹಾಕಿ ಬೇಯಿಸ್ಕೊಂಡು ತಿನ್ನೋರು. ಇದನ್ನ ಬೂದಿನೇ ಹಾಕೋರು, ಉಪ್ಪಿಲ್ದರೆ.
ಅಂದ್ರೆ ರಾಶಿ 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 ಊಟ ಮಾಡ್ತಾ ಇದ್ರು. ಸೊ ಇದಕ್ಕೆ ನಾನು ತುಂಬಾ ವಿಶೇಷವಾದ ಶಕ್ತಿ ಇದೆ ಇದರಲ್ಲಿ. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು, ಬಡವ್ರ ಮನೆಯಲ್ಲಿ ಮಕ್ಳುಗಳು ಜಾಸ್ತಿ, ಶ್ರೀಮಂತರ ಮನೆಗಳಲ್ಲಿ ಮಕ್ಳು ಕಡಿಮೆ. ಸೊ ಯಾಕೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಸ್ ಮಾಡೋದಿರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತಿದ್ದು ಅಣ್ಣೆ ಸೊಪ್ಪು ಅಣ್ಣೆ ಬೀಜ ಇದೆಯಲ್ಲ, ಇದು ಬ್ಲಾಕ್ ಬರ್ತದೆ ಬೀಜ, ಸ್ಪರ್ಮ್ ಕೌಂಟ್ ನಂತೂ ಅಷ್ಟು ಜಾಸ್ತಿ ಮಾಡ್ತದೆ. ಸೊ ಇದೊಂದು ಅಣ್ಣೆ ತಿನ್ನೋದಕ್ಕೂ ಪುಣ್ಯ ಬೇಕು, ಅಷ್ಟು ವಿಶೇಷವಾದ ಆಹಾರದ ವಸ್ತು ಇದು. ಎಲ್ಲವನ್ನೂ ತಿನ್ಬೋದು ನೀವು, ಮೂರನ್ನು ಸಹ ನಾವು ಆಹಾರದಲ್ಲಿ ಬೆಳೆಸ್ಬೋದು. ಇದು ಮಶಪ್ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರೆಲ್ಲ ಹಾಕ್ಬೋದು, ಯಾವುದ್ರಲ್ಲಾದ್ರೂ ಮಾಡಿ. ಹೆಚ್ಚು ಆ ಕಾಲದಲ್ಲಿ ನಮ್ಗೆ ತಿಂತು ಅಂತ ಹೇಳಿದ್ರೆ ಸೊ ಇಡೀ ಜಠರನ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತದೆ. ಆಮೇಲೆ ಹೆಚ್ಚು ಹಸಿರು ಸೊಪ್ಪು ತಿನ್ನೋದ್ರಿಂದ ಏನಾಗುತ್ತೆ, ರಕ್ತನ ವೃದ್ಧಿ ಮಾಡ್ತಾ ಹೋಗುತ್ತೆ. ಸೊ ಇದ್ರಲ್ಲೇ ಮತ್ತೆ ಇನ್ನೊಂದು ಕೆಂಪದ್ ಬರುತ್ತೆ ಹಣ್ಣಿನಲ್ಲೇ, ಇದರಲ್ಲೇ ಕೆಂಪು ಕಲರ್ ಬರ್ತದೆ ಅದು. ಸೊ ಅದೊಂದು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ರಕ್ತನ ಶುದ್ಧಿ ಮಾಡ್ತದೆ. ಕೆಂಪು ಸೊಪ್ಪುಗಳು ರಕ್ತ ಶುದ್ಧಿ ಮಾಡ್ತವೆ, ಹಸಿರು ಸೊಪ್ಪುಗಳು ರಕ್ತನ ವೃದ್ಧಿ ಮಾಡ್ತವೆ. ಸೊ ಇದು ನಮ್ಗೆ ಅರ್ಥ ಆಗ್ಬೇಕಿದೆ ಅಂತ. ಸೊ ಅದ್ರ ಜೊತೆಗೆ ಇಲ್ಲೊಂದು ಆಗ್ಲೇ ಕೇಳ್ತಾ ಇದ್ರಿ ನೀವು, ನೆಲನೆಲ್ಲಿ ಅಂತ, ಭೂಮಾಮಲಿಕೆ ಅಂತ ಕರೀತಾರೆ ನೋಡಿ, ಕೆಳಗಡೆ ಎಲ್ಲ ಸಣ್ಣ ಕಾಯಿಗಳೆಲ್ಲ ಇರ್ತದೆ. ಇದು ಅಷ್ಟೇನೆ. ಸೊ ಈಗ ಇತ್ತೀಚೆಗೆ ಮಕ್ಕಳು ಹುಟ್ಟಿದ ತಕ್ಷಣನೇ 2-3 ದಿನಕ್ಕೇನೆ ಇದ್ರೊಳಗೆ ಇಟ್ಬಿಡ್ತಾರೆ ಐಸಿಯುನಲ್ಲಿ. ಎಂಥದ್ದು ಜಾಂಡೀಸ್ ಆಗಿದೆ ಅಂತ. ಸೊ ಇದು ಜಾಂಡೀಸ್ಗೆ ಒಂದು ಅಮೂಲ್ಯವಾದ ಆಹಾರ ಇದು. ಸೊ ನಮ್ಮವ್ವ ಏನ್ ಮಾಡ್ತಾ ಇದ್ಲು ಅಂದ್ರೆ, ಸೊ 2 ಕುಡಿನ ಇದ್ರಲ್ಲಿ ಸಾಂಬಾರ್ ಮಾಡುವಾಗ 2 ಕುಡಿ ಸಾಂಬಾರ್ ಒಳಗೆ ಹಾಕ್ಬಿಡೋಳು. ಅವಾಗ ಏನಾಯ್ತು, ಊಟದಲ್ಲೇ ನಮ್ಗೆ ಔಷಧಿ ಸಿಕ್ತು. ಸೊ ನಮ್ಮ ಜೀವನದಲ್ಲಿ ಜಾಂಡೀಸ್ ಬರ್ಲಿಲ್ಲ. ಸೊ ಇದು ಅನಿವಾರ್ಯ ಜಾಂಡೀಸ್ ಇದೆ ಅಂತ ಹೇಳಿದ್ರೆ ಈ ಸೊಪ್ಪನ್ನು ತಗೊಂಡು ಕುಡಿ ಇದೆಯಲ್ಲ, ಸೊ ಈ ಕುಡಿನ ತಗೊಂಡು ಒಂದು ಉಂಡೆ ಮಾಡಿ, ಸೊ ಯಾರಿಗೆ ಔಷಧಿ ಕೊಡಬೇಕು ಅವರ ಕಿರುಬೆರಳು ಗಾತ್ರ ಒಂದು ಉಂಡೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕೊಟ್ಟರೆ ಸಾಕು, ಎಂತ ಜಾಂಡೀಸ್ ಇದ್ರು ತೆಗೆದಾಕುವಂತ ಒಂದು ಅಮೂಲ್ಯವಾದ ಆಸ್ತಿ. ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ನಾವು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸೊ ಇದೊಂದು ಅಮೂಲ್ಯವಾದ ಆಸ್ತಿ. ಇದು ಎಲ್ಲಾ ಕಡೆನೂ ಬೆಳೀತದೆ ಇದು.